ಅಮ್ಮ ನಾನು ಇವಾಗ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವೇನಮ್ಮ? ಅಯ್ಯೋ ಬಂಗಾರಿ, ನಿನಗೇನು ಕಮ್ಮಿ ಕಣಮ್ಮ. ನೀನಂತಂದ್ರೆ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಇಡೀ ನಮ್ಮ ಊರಾಗೆ ನಿನ್ನ ಸುಂದರವಾಗಿರೋಳು ಯಾವಳು ಇರಲಿಲ್ಲ. ಎಲ್ಲಾರು ನಿನ್ನ ಮುಂದೆ ನೀವು ಸೆಸಿಬೇಕು ಬಿಡು. ಅಂತ ಸಂದಕ್ಕಿದ್ಯಾ. ನೀನು ಮೇಕಪ್ ಮಾಡ್ಕೊಂಡ್ರು ಸಂದಕ್ಕಿರ್ತೀಯ, ಮೇಕಪ್ ಮಾಡ್ಕೊಂಡಿಲ್ಲ ಅಂದ್ರೂ ಸಂದಕ್ಕಿರ್ತೀಯ. ಆದ್ರೂ ಇವತ್ತು ಬೋ ಸಂದಕ್ಕೆ ಏನೇ ಕಾಣಿಸ್ತಾ ಇದೆಯಾ ನೀನಂತೂ. ಅಲ್ಲ, ಇದೇ ಡ್ರೆಸ್ ಹಾಕೊಳ್ಳೋದ್ರ ಬದಲು ಒಂದು ಸೀರೆ ಗಿರೆ ಉಟ್ಕೊಂಡು ಬಂದಿದ್ರೆ ಒಸಿ ಸಂದಕ್ಕಿರೋದೇನ ಕಣವ. ಯಾಕಂದ್ರೆ ಗಂಡನ ಮನೆಗೆ ಹೋಯ್ತಾ ಇದೆಯಲ್ಲ, ಹೋಗು ಸರ್ನ ಹೋಗ್ಬಿಟ್ಟು ಯಾವ್ದನ ಒಂದು ಬಟ್ಟೆ ಅದೇ ಮನೆ ತಕ ಬಂದ್ವಲ್ಲ ಅದನ್ನೇ ಉಟ್ಕೊಂಡ್ಬಿಟ್ಟು ಬಾ ಹೋಗು. ಅಮ್ಮ ಈ ಡ್ರೆಸ್ ಸಂದ ಕಾಣಿಸ್ತಿಲ್ವಾ ನಾನು? ಏ ಮಂಗ, ಸಂದ ಕಾಣಿಸ್ತಿದ್ಯಾ? ಸೀರೆನಾಗ ಹೋದ್ರೆ ಆದ್ರೂ ಲಕ್ಷಣನೇ ಬ್ಯಾರೆ. ಹೋಗು ಸರ್ನ ಹೋಗ್ಬಿಟ್ಟು ಸೀರೆ ಉಟ್ಕೊಂಡು ಬಾ ಹೋಗು. ಸರಿ ಕಣಮ್ಮ ಆಯ್ತು. ಹಬ್ಬ ಹೆಂಗೋ ಇವತ್ತು ನನ್ನ ಅಳಿಯನ ಮನೆಗೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಡ್ಬೋದು ಆರಾಮಾಗಿ. ನನ್ನ ಮಗಳು ನೋಡ್ಬಿಟ್ಟು ನನ್ನ ಅಳಿಯ ದಂಗಾಗ್ಬಿಡ್ಬೇಕು, ಎಂಥ ಸಂದಕವಳಲ್ಲಪ್ಪ ಅಂತ ಹೇಳ್ಬಿಟ್ಟು. ಹೆಂಗೋ ಸದ್ಯ ನನ್ನ ಮಗಳನ್ನೂ ಅಳಿಯಂದ್ರು ಇಬ್ರು ಒಂದಾಗ್ಬಿಟ್ರೆ ಅದಕ್ಕೆ ನಾನು ಬೇರೆ ಇನ್ನೇನು ಬೇಕು ನನಗೆ? ಇಬ್ರು ಒಂದಾಗದಷ್ಟೇನೆಯಾ ಬೇಕಿರೋದು. ದೇವ್ರೇ ಕೊನೆಗೂ ಕೊಂಡ್ಬಿಟ್ಬಿಟ್ಟಲ್ಲಪ್ಪ ನನ್ನ ಮಗಳು ಪಾಲ್ಗೆ. ನೀನೇನಿಯ ದಿಕ್ಕು. ಹೆಂಗೋ ನನ್ನ ಮಗ ಸೊಸೆ ಎಲ್ಲ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರು ನೀನು ಯಾವತ್ತೂ ನಮ್ಮ ಕೈ ಬಿಡಕ್ಕಿಲ್ಲ ಬಿಡು. ಅದು ನನಗೆ ಸಂದ ಗೊತ್ತು. ಅಮ್ಮ ಯೋವಿ 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 ಮಗಳೇ, ನನ್ನ ಕಣ್ಣೇ ಬೀಳ್ತದ ಮಗಳೇ, ನನ್ನ ಕಣ್ಣೇ ಬೀಳ್ತದೆ. ಬಹು ಸಂದ ಕಾಣಿಸ್ತಾ ಇದೆಯಾ ನೋಡು. ನಾವೀಗ ಗುಡಿಸ್ಲನಾಗಿದ್ದೀವಿ ಅದು ಇದು ಅಂತ ಹೇಳ್ಬಿಟ್ಟು ಏನು ಒಳಿ ಅಂದ್ರೂ ಗೊತ್ತಾಗೋದು ಬೇಡ. ನಾವು ಸಾವುಕಾರು ಮನೆಯವರು ಇದ್ದಂಗೆ ಏನೇ ಇರಬೇಕು ಸರಿನಾ? ಈಗೇನು ಮನೆಯಿಂದ ಈಚೆ ಕಡೆಗೆ ಹಾಕಿದ್ದಕ್ಕೆ ನಮ್ಮಂತಕ್ಕೆ ಬಂದ್ಬಿಟ್ಟು ಅವ್ರು ಕೇಳೋಕ್ಕೆ ಅಂತ ಮಾತ್ರ ಅನ್ಕೋಬಾರ್ದು. ನಾನು ನೀನು ಇಬ್ರು ಹಂಗೆ ಸಾವುಕಾರು ಥರನೇ ಮೇಂಟೈನ್ ಮಾಡಬೇಕು. ಅಮ್ಮ ನಾವು ಯಾವತ್ತಿದ್ರೂ ಸಾವುಕಾರು ಥರನೇ ಕಾಣೋದು. ಇವು ಈಗ ಅವನೇನಾದರೂ ಹೋಗ್ಬಿಟ್ಟು ನೋಡೋಣ, ನಾವೇನಾದ್ರು ಮನೆಯಿಂದ ಈಚೆ ಕಡೆಗೆ ಬಂದ್ಬಿಟ್ಟಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಮ್ಮ ನಡಿ ಹೋಗೋಣ ಮನೆ ಹತ್ರ. ಆ ಅಮ್ಮ ಹೇಳಿದ್ರಲ್ಲ ಅಡ್ರೆಸ್ಸು ಗೆಪ್ತಿ ಐತಾನೆ ನಿನಗೆ. ಅದೇ ಅಡ್ರೆಸ್ ಹುಡಿಕೊಂಡು ಹೋಗ್ಬಿಡೋಣ. ಹೊಸ ಮನೆನಂತೆ ಅದು ಎಂಥ ಮನೇನೋ ನೋಡ್ಬೇಕಮ್ಮ ನಾನಂತೂ. ಹೆಂಗಿದ್ರೆ ಸಂದಕ್ಕೆ ಕೊಟ್ಟಿರ್ತಾರೆ ಬಿಡು, ಇವಾಗ ದುಡ್ಡು ಐತಲ್ಲ. ಮಗಳೇ ಹಂಗೇನೇ ನಿನ್ನ ಗಂಡರ ಅಜ್ಜಿ ಆ ಅಮ್ಮ ಬಂದಿದ್ದ ತಕ್ಷಣನೇ ನೀನು ಕ್ಲೀನಾಗಿ ಕೈ ಮುಗಿದ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ಟು ಅಜ್ಜಿ ಚೆನ್ನಾಗಿದ್ದೀರಾ ಅಂತ ಕೇಳಬೇಕು. ನೀನು ದುರಂಕಾರ ಗಿರಂಕಾರ ಎಲ್ಲ ಮಾಡಬಾರ್ದು. ಸರಿ ಹೇಳಮ್ಮ ಆಯ್ತು. ಅಯ್ಯೋ ದೊಡ್ಡವ್ರ ಕಾಲಿಗೆ ಬೀಳೋದ್ರಾಗೆ ತಪ್ಪೇನಮ್ಮ ಐತೆ? ತಪ್ಪೇನೂ ಇಲ್ಲ ಮಗಳೇ, ಬಾ ಹೋಗೋಣ ಬಾ. ಅಮ್ಮ ಇದು ಪಕ್ಕದೂರಾಗಲ್ವೇ ನಾವು ಬಂದಿರೋದು? ಅಂದರೆ ನಮ್ಮೂರ ಪಕ್ಕದಾಗೇನೇ ಇರೋದು. ನಾವಿವಾಗ ಆ ಊರಾಗಿರೋದಂತೂ ಅವನು ಗೊತ್ತಾಗಲೇಬಾರ್ದಮ್ಮ ಶಿವಂಗೆ. ಅಯ್ಯೋ ನಮಗೆ ಗೊತ್ತಿರೋ ಈ ಊರ್ನಾಗ ಯಾರವ್ರೆ ಹೋಗ್ಬಿಟ್ಟು ನಮ್ಮ ಬಗ್ಗೆ ಎಲ್ಲ ಸ್ಪಿನ್ನಿಕ್ಕಕ್ಕೆ ಯಾರೂ ಇಲ್ಲ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನೋಡು ಏನೋ ಆಗ್ಬಿಟ್ಟೈತೆ ಅನ್ನಂಗೆ ನೀನೇನು ಇರೋಕೆ ಹೋಗ್ಬೇಡ ಸರಿನಾ? ಏನೂ ಆಗಿಲ್ಲ, ನಾವು ಸಂದಕ್ಕೆ ಇದೀವಿ ಅನ್ನಂಗೆ ಏನೇ ತೋರಿಸ್ಕೋಬೇಕು ನೀನು ಎಲ್ಲರ ಹತ್ರನೂ. ನೀನು ಧೈರ್ಯವಾಗಿ ಇರುವಾಗ ನಾನಿಲ್ವ ನಿಮ್ಮಮ್ಮ, ನಾನು ಧೈರ್ಯವಾಗಿ ಮಾತಾಡ್ತೀನಿ. ಈಗ ನೀನು ಸಂದಕ್ಕೂ ಕಾಣಿಸ್ತಿದ್ಯಾ, ಹೆಂಗೋ ಅತ್ಲಾಗೆ ಡೂಪ್ಲಿಕೇಟ್ ಒಡವೆನೂ ಹಾಕೊಂಡಿದ್ದೀವಿ. ಸಾವುಕಾರು ಥರನೇ ಬಿಲ್ಡಪ್ ತಗೋಬೋದು ಆರಾಮಾಗಿ. ನೀನೇನು ಚಿಂತೆ ಮಾಡಬೇಡ ಬಾ. ಅಯ್ಯೋ ಶಿವು, ಐ ಲವ್ ಯು ಕಣೋ, ಐ ಲವ್ ಯು ಸೋ ಮಚ್. ನಾನು ನೀನು ಮದುವೆ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು. ಆವಾಗಂತೂ ನೀನೆಲ್ಲ ಕೆಟ್ಟದಾಗ ಬೈಕಂತ ಇದ್ದೆ, ನೀನು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ನೀನು ಇವಾಗ ಬಹಳ ಒಳ್ಳೆಯವನು. ನೀನು ಎಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತಾಯಿತು. ತುಂಬ ಚೆನ್ನಾಗಿದ್ಯಾ, ನೀನು ನನಗೆ ತುಂಬಾ ಇಷ್ಟ ಆದೆ. ಇವಾಗ ನಾನು ನಿನ್ನ ಜೊತೆ ಇರ್ತೀನಿ. ನನಗೆ ಗೊತ್ತು ನೀನು ಅವಾಗ ನನ್ನ ಹೆಂಡತಿ ಅಂತ ಎಷ್ಟು ಇಷ್ಟಪಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಈಗಲೂ ನೀನು ನನ್ನ ಅಷ್ಟೇ ಇಷ್ಟಪಡ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಇಲ್ಲಿ ನೋಡಮ್ಮ, ಅಮ್ಮ ಇದೇನೇ ಶಿವು ಮನೆ. ಶಿವು ಮನೆ ಅನ್ಬೇಡ್ವೆ, ನಿನ್ನ ಮನೆ ಅಂತ ಅನ್ನು. ಇವಾಗ ಇದು ನಿನಗೂ ಸೇರಿದ್ದೇನೆನಿಯ ಮನೆ, ನಿಂದು ಮನೆನೆನಿಯ ಇದು. ಮಗಳೇ ಇದೇನು ಮಗಳೇ, 2 ಕಣ್ಣು ಸಾಲ್ದು ಈ ಮನೆಯ ನೋಡೋಕ್ಕೆ. ಅಲ್ಲಿ ನೋಡ್ಲೇ ಹೆಂಗೆ ಕಟ್ಟಿಸ್ಬಿಟ್ಟವ್ ನಿನ್ನ ಗಂಡ. ಅಲ್ಲ ಒಂದು ಮಾತಾದ್ರೂ ನಮ್ಗೆ ಹೇಳೋದು ಬೇಡವೆ, ಹಿಂಗೆ ಕೊಡ್ಸಿದ್ದೀವಿ ಅಂತ ಹೇಳ್ಬಿಟ್ಟು ಗೃಹ ಪ್ರವೇಶಕ್ಕನ ಕರೆಯೋದು ಬೇಡವೆ ಹೇಳು. ಅಮ್ಮ ಮೊದ್ಲಿದ್ದ ಮನೆ ನೆನೆಸ್ಕ, ಹೆಂಗಿತ್ತು ಕಿತ್ತೋದ್ ಮನೆ ಅಂತ ಹೇಳ್ಬಿಟ್ಟು ಇಷ್ಟು ಬೀರ್ನ ಈ ಪಾಟಿ ದೊಡ್ಡ ಮನೆ ಕೊಟ್ಬಿಟ್ಟವನಲ್ಲಮ್ಮ. ದೇವ್ರನೇ ಆಶ್ಚರ್ಯ ಆಯ್ತೈತೆ ಕಣಮ್ಮ ನನಗಂತೂ. ಅವ್ರ ಅಪ್ಪನ ದುಡ್ಡು ಬಂತು ಅಂತ ಹೇಳ್ಬಿಟ್ಟು ಇಂತಹ ಮನೆ ಕೊಟ್ಬಿಟ್ಟವನಿ. ಹೆಂಗೋ ಬಿಡು, ಈ ಮನೆಗೆ ನಾನಿದ್ದೀನಿ ನಾನಿರ್ತೀನಿ ಅನ್ನೋದೇನಿಯ ದೊಡ್ಡ ಒಂಥರ ಬೆಲೆ. ಮಗಳೇ ನೀನು ಇಂತಹ ದೊಡ್ಡ ಮನೆಗಿದೆಯಾ ಅಂತ ಹೇಳ್ಬಿಟ್ಟು ಏನಾದ್ರೂ ನಿಮ್ಮ ಒತ್ತಿಗೆ ಅವಳಲ್ಲ ಐಶ್ವರ್ಯ, ಅವಳಿಗೇನಾರ ಗೊತ್ತಾಯ್ತು ಅಂತ ಹೇಳಿದ್ರೆ ತಲೆ ತಿರುಗಿ ಬಿದ್ದೋಗ್ಬಿಟ್ಟು ಬಾಯ್ ಬಡ್ಕೊಂಡು ಬಿದ್ದೋಗ್ಬಿಡ್ತಾಳೆ. ನಮ್ಮ ಮನೆಗಿನ್ನ ದೊಡ್ಡದಾಗೈತಲ್ಲ ಈ ಮನೆ, ಬಾಯ್ ಬಡ್ಕೊಂಡು ಬಿದ್ದೋಗಕ್ಕಿಲ್ವಾ ಹೇಳು? ಹ್ಞೂ ಕಣಮ್ಮ, ನೀನು ಊರವ್ರಿಗೆಲ್ಲ ಹೇಳ್ಬೇಕು ನನ್ನ ಮಗಳು ಮನೆ ಹೆಂಗೈತಿ ಅಂತ ಹೇಳ್ಬಿಟ್ಟು. ಫೋಟೋ ತಗೊಂಡೋಗಿ ತೋರಿಸ್ಬೇಕಮ್ಮ ಆ ಪೊದ್ದಿಗೆ, ನಮ್ಮ ಅಣ್ಣಂಗೆ, ಹಾಗೆ ಐಶ್ವರ್ಯಂಗೆ, ನಮ್ಮ ಅಪ್ಪಂಗೆ ಎಲ್ರಿಗೂ ಫೋಟೋ ಹೊಡ್ಕೊಂಡೋಗಿ ತೋರಿಸ್ಬೇಕು. ನಾನು ಮದುವೆ ಮಾಡ್ಕೊಂಡಿರೋ ಹುಡುಗನ ಮನೆ ಎಷ್ಟು ದೊಡ್ಡದಾಗೈತೆ ಅಂತ ಹೇಳ್ಬಿಟ್ಟು ಎಲ್ಲ ನಾನು ನಾಡ್ಕೊಂತಿದ್ರು ಅಲ್ವಾ. ಇವತ್ತು ಅವ್ರಿಗೆಲ್ಲ ಉತ್ತರ ಕೊಡೋಂಗೆ ನನ್ನ ಗಂಡ ಬೆಳೆದವನೇ. ಇವತ್ತು ನನ್ನ ಗಂಡ ಸಾವುಕಾರನೇ. ಯಾರಿಗೇನು ಕಮ್ಮಿ ಇಲ್ಲ. ಹ್ಞೂ ಮಗಳೇ, ಯಾರಿಗೂ ಏನು ಕಮ್ಮಿ ಇಲ್ಲ. ಸರಿ ಸರಿ ಬಾ ಒಳಗಡೆ ಹೋಗೋಣ. ಹೋಗ್ಬಿಟ್ಟು ಮನೆ ಒಳಗಡೆ ಯಾರನ್ನ ಅವ್ರೇನೋ ಅಂತ ಹೇಳ್ಬಿಟ್ಟು ಕೇಳೋಣ ಬಾ. ನೋಡು ಆ ಅಜ್ಜಿ ಏನ ಇದ್ರೆ ನೀನೇ ಲಕ್ಷ್ಮವ ಕೈ ಮುಗಿದ್ಬಿಟ್ಟು ಕಾಲಿಗೆ ಬಿದ್ಬಿಡು ಸರಿನಾ? ಸರಿ ಹೇಳಮ್ಮ ಆಯಿತು. ಹಂಗೇನಿಯ ನಿನ್ನ ಗಂಡ ಏನಾರ ಕಾಣಿಸ್ಕೊಂಡ ಅಂತ ಹೇಳಿದ್ರೆ ನುಲ್ಕೊಂಡು ಹೋಗ್ಬೇಕು ನೀನು. ಹೋಗ್ಬಿಟ್ಟು ವಿ ತಪ್ಪಾಯ್ತು ನಂದು ಅಂತ ಹೇಳ್ಬಿಟ್ಟು ಒಂಥರ ಸ್ಮೈಲ್ ಮಾಡ್ಕೊಂಡು ಹೇಳ್ಬೇಕು ಸರಿನೇ? ಸರಿ ಹೇಳಮ್ಮ ಆಯಿತು. ಅದೆಲ್ಲ ಕಲ್ತ್ಕೊಂಡಿರ್ಬೇಕು, ಇಲ್ಲ ಅಂತಂದರೆ ಅಷ್ಟೇನಿಯ ಕತೆ. ಬಾ ಹೋಗೋಣ. ನೀವ್ಯಾರು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ನೀನು ಯಾರು? ನಾನು ಈ ಮನೆ ಕೆಲಸದೋನು. ಓ
ಓ ನೀನು ಈ ಮನೆ ಕೆಲಸದನ, ನಾನು ಈ ಮನೆ ಬೀಕ್ತಿ ಹಂಗೇನಿಯ. ಇವಳು ನನ್ನ ಮಗಳು ಶಿವನ ಎಂಟಿ. ಏನು ಶಿವಪ್ಪರ ಎಂಡ್ರುನ ಮದ್ವೆನೇ ಆಗಿಲ್ಲ ಅಲ್ವಾ ಅವ್ರಿಗೆ? ಯಾರು ಹೇಳಿದ್ ಮದ್ವೆ ಆಗಿಲ್ಲ ಅಂತ ಹೇಳ್ಬಿಟ್ಟು? ಮದ್ವೆನೂ ಆಗೈತೆ, ಎಲ್ಲನೂ ಆಗೈತೆ. ಏನೋ ಒಂದು ಚಿಕ್ಕ ಜಗಳಕ್ಕೆ ಬಿಟ್ಬಿಟ್ಟು ಹೋಗಿರೋದು ಅಷ್ಟೇನಿಯ. ಅದನ್ನೆಲ್ಲ ಕೆಲಸದವನ ಹತ್ರ ಹೇಳೋ ಅವಶ್ಯಕತೆ ಏನಿಲ್ವಲ್ಲ. ಎಲ್ಲಿ ಕರಿ, ನನ್ನ ಒಳಗಿನ ಕರಿ. ಅಯ್ಯೋ ನೀವು ನೋಡ್ರೆ ಹಿಂಗೆ ಹೇಳ್ತಾ ಇದ್ದೀರಾ. ಅಮ್ಮ ಮಗ ಇಬ್ರು ಹುಡುಗಿ ನೋಡ್ಕೊಂಬಿಟ್ಟು ಬರೋಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ತಾನೇ ಹೋದ್ರಲ್ಲ, ಹುಡುಗಿ ನೋಡ್ಕೊಂಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ಮನೆನಾಗೆ ಯಾರೂ ಇಲ್ಲ. ನೀವು ನೋಡಿದ್ರೆ ಎಂಟಿ ಅಂತ ಹೇಳ್ತಾ ಇದ್ದೀರಾ. ಅಲ್ಲಿ ನೋಡಿದ್ರೆ ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹುಡುಗಿ ನೋಡಕ್ಕೆ ಹೋಗ್ತಾವ್ರೆ. ನೀವು ನಿಜವಾಗ್ಲೂ ಅವ್ರ ಎಂಟಿನ ಅಲ್ವಾ ಅಂತ ಹೇಳ್ಬಿಟ್ಟು ನಮ್ಗೇನು ಗೊತ್ತು? ನಿಮ್ಮಂಥವ್ರು ತುಂಬ ಜನ ಈ ಥರ ಹೇಳ್ಕೊಂಡು ಬರ್ತಾರೆ ಸುಮ್ಮನೆ ದುಡ್ಡಾಸೆಗೋಸ್ಕರ. ಸುಮ್ಮನೆ ಹೋಗಿ ಒಳಗಡೆ ಬಿಟ್ಕೊಳ್ಳಲ್ಲ ನಾನು. ನನಗೇನ ಸುಳ್ಳು ಹೇಳ್ಕೊಂಬರಕ್ಕೆ ನನಗೇನು ತಿಕ್ಲ ಹಿಡ್ದೈತೆ? ಏಯ್ ನನ್ನ ಮಗಳು ಈ ಮನೆ ಸೊಸೆನೆನೆಯ. ನಾವೇನು ಕಮ್ಮಿ ಅದರಲ್ಲ, ಪಾಕದೂರ್ ಸಾವುಕಾತಿ ನಾನೇನು ಗೊತ್ತಿಲ್ಲದಂಗೆ ನಿಲಕ್ಕೆ ಬಂದಿಲ್ಲ. ಇವಂದು ಎಷ್ಟು ಆಸ್ತಿ ಆಯ್ತೋ ನಂದು ಊರಾಗ ಅಷ್ಟೇ ಆಸ್ತಿ ಐತೆ. ಏನು ಬಂದಿರೋ ಬೀಗ್ರಿಗೇನೆ ಬೆಲೆ ಕೊಟ್ಟಿಲ್ವಾ ನೀನು? ನಿನಕ್ಕೆ ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ನಾಳೆ ಈ ಮನೆಯಿಂದ ಕೆಲಸದಿಂದ ತೆಗೆದಾಕ್ಬೇಕಾಗ್ತತೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳದ್ ಕಲ್ತ್ಕ. ಇದೇನು ಈ ಥರ ನಾ ಬುದ್ಧಿ ಕಲ್ತ್ಕೊಂಡ್ರದ್ ನೀನು? ಅಯ್ಯೋ ಅಮ್ಮರೇ, ದಯವಿಟ್ಟು ಕ್ಷಮಿಸ್ಬಿಡಿ, ನನಗೆ ಏನು ಅರ್ಥನೇ ಆಗ್ತಿಲ್ಲ. ಶಿವಪ್ಪರು ಅವ್ರ ಅಜ್ಜಿ ಇಬ್ರು ಹೋಗವ್ರೆ ಹುಡುಗಿ ನೋಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಹಂಗೆ ಕನ್ಫ್ಯೂಸ್ ಆಗ್ಬಿಟ್ಟು ಹಂಗೆ ಒಂದೇ ಅಷ್ಟೇನೆ. ಏನು ಪದೇ ಹುಡುಗಿ ನೋಡಕ್ಕೆ ಹೋಗೋನೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ಯಲ್ಲ. ನಿನ್ಗೇನು ಹೇಳ್ಬಿಟ್ಟು ಹೋಗೋಣ ಮನೆ ಕೆಲಸದವನ್ಗೋನು? ಸುಮ್ಮನೆ ತಲೆ ಕೆಡಿಸ್ಬೇಡ ಅಮ್ಮ, ನಡಿ ಒಳಗಡೆಗೆ ಹೋಗೋಣ ಸುಮ್ಮನೆ. ಅಯ್ಯೋ ಶಿವನೇ, ಇವ್ರು ಯಾರು ಅಂತಲೂ ಗೊತ್ತಿಲ್ಲ. ಮನೆಗೆ ಇದ್ದಕ್ಕಿದ್ದಂಗೆ ನುಗ್ಬಿಟ್ರೆ ಹೆಂಗಪ್ಪ? ಶಿವಪ್ಪ ಅವ್ರಿಗೆ ಮದುವೆ ಆಗೈತಾ? ನನಗಂತೂ ಗೊತ್ತಿಲ್ಲ. ಹೊಸ್ದಾಗಿ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ನಂದು ಈ ಊರು ಬೇರೆ ಅಲ್ಲ. ಏನೋ ಆಗಿದ್ರು ಆಗಿತ್ತೇನೋ, ಮೊದಲನೇ ಹೆಂಡ್ತಿನೇನೋ ಇವಾಗ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಓಡಾಡ್ತಾವ್ರೇನೋ. ಇವ್ರದ್ದೆಲ್ಲ ಸಾವುಕಾರ ಲೆಕ್ಕಾಚಾರ ನಮ್ಗೆ ಹೆಂಗೆ ಗೊತ್ತಾಗ್ತೈತೆ ಅಲ್ವಾ? ಬಿಡು, ಇನ್ನೇನಿನ ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಅಷ್ಟ್ರಾಗ ಅವರೇ ಮಾತಾಡ್ತಾರೆ ಏನಾಯ್ತು ಬಿಡ್ತು ಅಂತ ಹೇಳ್ಬಿಟ್ಟು. ನನಗೆ ಯಾಕೆ, ನನ್ನ ಕೆಲಸ ಹೋಗ್ತೈತೆ ಆಮೇಲೆ. ಅಯ್ಯೋ ಅಮ್ಮ, ಅಲ್ಲೇನು ಹೋಗ್ತಾ ಇದೆಯಾ? ಬಾ, ಇಲ್ಲ ಐತೆ ನೋಡು, ಬಾ ಇಲ್ಲಿ. ಎರಡೆರಡು ಬಾಕ್ಲಮ್ಮ ಇಲ್ಲಿರೋದು. ನೋಡು ಬಾ, ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು. ಬಾ ಒಳಗಡೆ ಅಮ್ಮ. ಅಪ್ಪ ಎಷ್ಟು ತಣ್ಣಗೈತೆ. ಯಾವ ಇವೆಲ್ಲ? ಮಗಳೇ, ಇದು ಮನೆ ಅಲ್ಲ, ಅರಮನೆ ಮಗಳೇ. ಈ ಮನೆಗೆ ನೀನೇನಿಯ ರಾಣಿ. ನಿನ್ನ ಮೇಲೆ ನಿಂದಿಲ್ಲೇನಿಯ ಸ್ಥಳ. ನಮ್ಮೂರವ್ರಿಗೆಲ್ಲನೂ ಹೊಟ್ಟೆ ಉರ್ಕೊಂಡು ಸಾಯ್ಬೇಕು ಹಂಗೆ ಮಾಡ್ತೀನಿ. ನೋಡ್ತಾ ಇರು. ನೋಡು, ಈ ಮನೆಗೆ ನೀನು ಹೋಗಿ ತಕ್ಷಣ ಬಂದಿದ್ದಿಲ್ಲೇ ಇದ್ಬಿಟ್ಟು ತಕ್ಷಣ ನಮ್ಮ ಒಳ್ಳಿ ಹೆಂಗಸ್ನೆಲ್ಲ ಕರೆದ್ಬಿಟ್ಟು ಊಟಕ್ಕೆ ಹಾಕ್ಸ್ಬೇಕು. ಅವಾಗೇನಿಯ ಅವ್ರು ನಮ್ಮ ಮನೆ ಎಲ್ಲ ನೋಡ್ಬಿಟ್ಟು ಉರ್ಕೊಳ್ಳೋದು. ಅಲ್ಲಿ ತನಕ ನಂಗೆ ಸಮಾಧಾನ ಹಾಕಿಲ್ಲ ನೋಡು ಮಗಳೇ. ಅಮ್ಮ, ಅಯ್ಯೋ ನನಗಂತೂ ನಂಬಕ್ಕೆ ಆಯ್ತಿಲ್ಲ ಕಣಮ್ಮ. ಶಿವು ನಾನು ಈ ಮನೆಗಿರ್ತೀವಿ ಅಂತ ಹೇಳ್ಬಿಟ್ಟು ಅವಳಲ್ಲ ಆ ಮುದುಕಿ ಇರಲಿಲ್ಲ ಅಂತಂದ್ರೆ ಇಡೀ ಮನೆ ಪೂರ್ತಿ ನಾನು ಶಿವು ಇಬ್ರೇನೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ರೊಮ್ಯಾಂಟಿಕ್ ಆಗಿರ್ಬೋದು ಕಣಮ್ಮ ಅಲ್ವಾ? ಆ ಮುದುಕಿ ಒಬ್ಳಿಲ್ಲ ಅಂದ್ರೆ ಇನ್ನೂ ಚೆನ್ನಾಗೇನೇ ಇರ್ತೈತೆ. ಅಪ್ಪ, ಎಷ್ಟು ದೊಡ್ಡ ಮನೆ. ನನಗಂತೂ ಶಿವನ್ ಮದುವೆ ಮಾಡ್ಕೊಂಡಿದ್ದಕ್ಕೆ ಮೊದಲೆಲ್ಲ ಬೇಜಾರಾಗೋದು. ಇವಾಗ ಯಾವುದೇ ಬೇಜಾರಿಲ್ಲಮ್ಮ, ಪೂರ್ತಿ ಖುಷಿ ಆಗ್ತಾಯಿತ್ತು ನನಗಂತೂ. ನಾನು ಅಮ್ಮ, ನನ್ಗೆ ಇನ್ನೇನು ಫಿಕ್ಸ್ ಅಲ್ಲ, ಇನ್ನೇನು ತೊಂದರೆ ಇಲ್ಲ. ನೀನು ನನ್ನ ಜೊತೆನೇ ಇದ್ಬಿಡು. ನಾನು ನೀನು ಹಂಗೆ ನನ್ನ ಗಂಡ ಎಲ್ಲ ಚೆನ್ನಾಗಿದ್ಬಿಡ್ಬೋದು ಇಲ್ಲಿ. ಹ್ಞೂ ಮಗಳೇ, ಬಾ ಕೂತ್ಕೊಳ್ಳೋಣ ಬಾ. ಅಮ್ಮೋರೆ, ಕುಡಿಯೋಕ್ಕೆಲ್ಲ ಏನು ತಗಂತೀರಾ? ಅಯ್ಯೋ ನಮ್ಮ ಮನೆಗೆ ನಮ್ಮನ್ನು ಏನು ತಗಂತೀಯ ಅಂತ ಕೇಳಿದ್ರೆ ಏನನ್ನ ತಗೊಬಿಟ್ಟು ಬಾ, ಹೋಗು. ಫಸ್ಟು ಕಾಪಿ ಗಿಪಿ ಮಾಡ್ಕೊಂಬಿಟ್ಟು ಬಾ. ನೀನು ಈ ಮನೆ ಕೆಲಸದೇನಾ? ಅಡುಗೆ ಕೆಲಸಕ್ಕೆಲ್ಲ ಇಟ್ಕೊಂಡವ್ರ ನಿನ್ನ? ಅಯ್ಯೋ, ಅವ್ರು ಆ ಥರ ಏನು ಅಡುಗೆ ಕೆಲಸಕ್ಕೆ ಅಂತ ಇಟ್ಕೊಂಡಿಲ್ಲ. ಸುಮ್ಮನೆ ದನ ಅದು ಇದು ನೋಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡವ್ರೆ. ಆದರೆ ನಾನೇನೇನೆ ಯಾರಾದರೂ ಬಂದರೆ ಜ್ಯೂಸು ಅಂತವೇನಾದರೂ ಮಾಡ್ಕೊಡ್ತೀನಿ. ಪಾಪ ಅಜ್ಜಿ ಕೈಲಿ ಆಗಲ್ವಲ್ಲ ಜಾಸ್ತಿ. ಹೋ ಹೌದಾ, ಪರವಾಗಿಲ್ಲ ಬಿಡು. ಅಜ್ಜಿನೇ ಅಡುಗೆ ಮಾಡ್ತಾರೆ ಅಂತಂದರೆ ಮಾಡಲಿ. ಅವರಿರೋ ತನಕ ಬೇರೆ ಕೆಲಸದವ್ರಿಗೆಲ್ಲ ದುಡ್ಡು ದಂಡ ಯಾಕೆ? ಸರಿ, ನನಗೂ ನಮ್ಮಂಗೂ ಒಂದು ಸ್ಟ್ರಾಂಗ್ ಆಗಿರೋ ಕಾಫಿ ಮಾಡ್ಕೊಂಬಿಟ್ಟು ಬಾ. ಆಯಿತು. ಅಯ್ಯೋ, ಆದಷ್ಟು ಬೇಗ ಶಿವಪ್ಪರ ಮನೆಗೆ ಬರಂಗೆ ಮಾಡಪ್ಪ ದೇವ್ರೆ. ಇವ್ರು ಯಾರು ಅಂತಲೇ ಗೊತ್ತಿಲ್ಲ. ಮಗಳೇ, ನೀನು ಅಡುಗೆ ಮಾಡಂಗೂ ಇಲ್ಲ ಮಗಳೇ. ಹ್ಞೂನಮ್ಮ, ಆ ಮುದುಕಿನೇ ಮಾಡ್ತಾಳೆ ಅಂತ ಅನ್ನಿಸ್ತೈತೆ. ಇಲ್ಲ, ಈ ವಯ್ಯ ಅವನಲ್ಲ, ಈ ವಯ್ಯನೇ ಮಾಡ್ತಾನೆ. ನೋಡಮ್ಮ, ನಮ್ಮ ಮನೆಗಿನ್ನೂ ತುಂಬ ಸೌಖ್ಯವಾಗಿ ತುಂಬ ಚೆನ್ನಾಗೈತಮ್ಮ ಈ ಮನೆ. ನಿನ್ನ ಗಂಡ ಹಿಂಗೆಲ್ಲ ತಗೊಬಿಟ್ಟು ಇಷ್ಟು ಬೀರ್ನ ಸಾವುಕಾರ ಹೋಗ್ಬಿಡ್ತಾನೆ ಅಂತ ನನ್ನ ಕನಸು ಮನ್ಸಾಗೂ ಅನ್ಕೊಂಡಿರಲ್ಲ ಮಗಳೇ. ಎಲ್ಲೋ ಲಕ್ ಬಂದ್ಬಿಟ್ಟೈತೆ ಅಂತ ಅನ್ನಿಸ್ತದೆ. ಅವ್ರ ಅಪ್ಪ ಮಾಡಿಕ್ಕಿರೋ ದುಡ್ಡಿತ್ತೇನೋ ತಗೊಂಡು ಆರಾಮ ಕಟ್ಕೊಬಿಟ್ಟವನೆ. ಯಾರಪ್ಪಂದನಾಗಲಿ ಬಿಡು ದುಡ್ಡು, ನಮಗೇನಂತೆ, ನಾವು ಎಂಜಾಯ್ ಮಾಡಿದ್ರೆ ಅಷ್ಟೇ ಸಾಕು. ಅಷ್ಟೇ.